ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ T20 ಸರಣಿ ಸ್ಟಾರ್ಟ್ ಆಗಿದೆ. T20 ಅಂದ ಕೂಡಲೇ ನಮ್ಮದೊಂದು ಚಿಂದಿ ಚಿತ್ರಾನ್ನ ಟೀಮ್ ಇವತ್ತಿನ ಪರ್ಫಾರ್ಮೆನ್ಸ್ ಕೂಡ ಹಾಗೆ ನ್ಯೂಜಿಲೆಂಡ್ ಅನ್ನ 48 ರನ್ನಿಂದ ಬಗ್ಗು ಬಿಡಿದೆ. ನಮಸ್ಕಾರ ಎಲ್ರಿಗೆ, ಸಿದ್ದನಾರ್ಥ ಹತ್ರ ಮಾತಾಡ್ತಿರೋದು. ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ನ್ಯೂಜಿಲೆಂಡ್ ನಮ್ಮ ಮೇಲೆ ಟೆಸ್ಟ್ ಸರಣಿ ನಮಗೆ ವೈಟ್ ವಾಶ್ ಮಾಡಿದ್ರು. ಅದಾದ್ಮೇಲೆ ODI ಸೀರೀಸ್ 1-2 ಅಂತರದಿಂದ ನಾವು ಸೋತಿದ್ದೆವು. ಪುಣ್ಯ, ಫಸ್ಟ್ ಮ್ಯಾಚ್ ಒಂದು ವಿನ್ ಆದೆವು, ಇಲ್ಲ ಇದ್ರೆ ಅದು ಕೂಡ ವೈಟ್ ವಾಶ್ ಆಗ್ತಾ ಇತ್ತು. ಈಗ ಕ್ರಿಕೆಟ್ ಅಭಿಮಾನಿಗಳಿಗೆ, ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಖುಷಿ ಆಗಬೇಕು ಅಂತಂದರೆ ಈ ಒಂದು 5 ಮ್ಯಾಚ್ಗಳ T20 ಸೀರೀಸ್ ಏನಿದೆ ಅದನ್ನು ನಾವು ವೈಟ್ ವಾಶ್ ಮಾಡಿ ಗೆಲ್ಲಬೇಕು. ಆವಾಗ ಮಾತ್ರ ಒಂದು ರೇಂಜಿಗೆ ಒಂದು ಸಣ್ಣ ಸೇಡು ತೀರಿಸ್ಕೊಂಡಿದ್ದೇವೆ ಅಂತ ಆಗ್ಬೋದು. ಆ್ಯಂಡ್ ಇನ್ನೊಂದು, ಇದಾದ ಮೇಲೆ ಇನ್ನೇನು ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತದಲ್ಲ, T20 ವರ್ಲ್ಡ್ ಕಪ್, ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಖಂಡಿತ 5-0 ಅಂತರದಿಂದ ನಾವು ವಿನ್ ಆಗಬೇಕು. ಇವತ್ತಿನ ಮ್ಯಾಚ್ ಸೂಪರ್. ನೋಡಿ, ಒಂದು ನಮ್ಮದು ODI ಟೀಮು ಏನು ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ತಿದ್ದೇವಲ್ಲ, ಇವತ್ತಿನ ಟೀಮ್ ನೋಡಿದಾಗ ವಾಹ್ ಅಂತ ಅನ್ಸಿತ್ತು. ಯಾಕಂತಂದರೆ ಹಾರ್ದಿಕ್ ಪಾಂಡ್ಯ ಮತ್ತು ಬುಮ್ರಾ ಅವರು ಬಂದ ಕೂಡಲೇ ತಂಡ ಭಯಾನಕ ಬ್ಯಾಲೆನ್ಸ್ ಅಂತ ಅನ್ಸೋದು. ಇವತ್ತಿನ ಬ್ಯಾಟಿಂಗ್ ಡೆಪ್ತ್ ಕೂಡ ನೋಡಬೇಕು. ಓಕೆ, ಒಬ್ಬ ಔಟ್ ಆದ್ಮೇಲೆ ಇನ್ನೊಬ್ಬ ಬರ್ತಾನೆ ಅಂದರೆ ಟೆನ್ಷನ್ನೇ ಇಲ್ಲ, ಎಲ್ಲರೂ ಹೊಡೆಯುವವರೇ ಇರೋದು. ಯಾರು ಕೂಡ ಪುಟಕ್ ಅಂತೆಲ್ಲ ಮಾಡೋದೇ ಇಲ್ಲ, ಬಾ ಹೊಡಿ ಔಟ್ ಆಗು, ಆ ಥರದ ಬ್ಯಾಟ್ಸ್ಮನ್ನೇ ಇರೋದು. 7 ವಿಕೆಟ್ ಹೋಗಿದೆ. 7 ವಿಕೆಟ್ ಹೋದ್ಮೇಲೆ ಕೂಡ ಅಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಇದ್ದ, ಇಬ್ರು ಏನೋ ಬೌಲರ್ಸ್ ಇದ್ದದಲ್ಲ. ಸೊ ಅದರಲ್ಲೇ ಗೊತ್ತಾಗ್ತದೆ ಬ್ಯಾಟಿಂಗ್ ಡೆಪ್ತ್ ಎಷ್ಟಿತ್ತು ಅಂತ. ಆ್ಯಂಡ್ ಯಾವಾಗೆಲ್ಲ ಅಭಿಷೇಕ್ ಶರ್ಮಾ ಅವರು ಬೌಂಡ್ರಿಕ್ಕಿಂತ ಜಾಸ್ತಿ ಸಿಕ್ಸೇ ಹೊಡಿತಾರೆ, ಆವಾಗಲೇ ಗೊತ್ತಾಗಿ ಹೋಗಿರ್ತದೆ ಇದೊಂದು ದೊಡ್ಡ ಸ್ಕೋರ್ ಬರ್ತದೆ, ಭಾರತ ವಿನ್ ಆಗ್ತದೆ ಅಂತ. ಇವತ್ತು ಆದದ್ದು ಕೂಡ ಹಾಗೆ. ಅಭಿಷೇಕ್ ಶರ್ಮಾ 35 ಬಾಲಿಗೆ 84 ರನ್, 5-4 8-6. ಈ ಮನುಷ್ಯನಿಗೆ 4 ಹೊಡೆಯೋದೇ ಕಷ್ಟ, 6 ಹೊಡೆಯೋದು ಈಸಿ, ಸ್ವಾಯಿಂಕ್ ಅಂತ ಪಟ್ ಅಂತ ಹೊಡೆದ್ರೆ ಆಯಿತು. 4 ಹೇಗೆ ಹೊಡೆಯೋದು ಅಂತ ಟೆನ್ಷನಲ್ಲಿ 4 ಹೊಡೆಯೋದು ಅಂತ ಕಾಣ್ತದೆ. ಯಾಕಂತಂದರೆ 4ಕ್ಕಿಂತ ಜಾಸ್ತಿ 6 ಹೊಡಿತಿರ್ತಾರಪ್ಪ. ಏನು ಗೊತ್ತಾ, ಯಾವಾಗ ಅಭಿಷೇಕ್ ಶರ್ಮಾ ಅವರು ಸಿಂಗಲ್ ಡಿಜಿಟಲ್ಲಿ ಔಟ್ ಆಗ್ತಾರಲ್ಲ, ಆಗವೇ ನಮಗೆ ಟೆನ್ಷನ್ ಆಗೋದು, ಅಯ್ಯೋ 200 ಆಗ್ತದ ಇಲ್ವೋ ಅಂತ. ಯಾವಾಗ ಅಭಿಷೇಕ್ ಶರ್ಮಾ ಅವರು ಒಂದು 50+ ಹೊಡೆದ್ರು, ಆವಾಗ ಅದು ಖಾತ್ರಿ ಮಿನಿಮಮ್ 200 ಆಗ್ತದೆ. ಎಷ್ಟು ಜಾಸ್ತಿ ಅಂದರೆ ಎಷ್ಟು ಹೊಡಿಬೋದು ಅಂತ. ಇವತ್ತು ಆದದ್ದು ಸಹ ಹಾಗೆ, 35 ಬಾಲಿಗೆ 84 ಆ ಮುಂಚೆನೇ ಹೊಡೆದಿರುವಾಗ ತಂಡದ ಮೊತ್ತ 200 ದಾಟ್ತದೆ ಅಂತ ಎಲ್ಲರಿಗೂ ಸಹ ಗೊತ್ತಿತ್ತು. 238 ಸೂಪರ್. ಸ್ಯಾಮ್ಸನ್ ಅವರು ಓಪನರ್, ಅಂದರೆ ಅವ್ರದ್ದು ಪ್ರಾಬ್ಲಮ್ ಎಂತಂದರೆ ಎಷ್ಟು ಅದ್ಭುತವಾಗಿರುವಂತಹ ಶಾರ್ಟ್ಸ್ ಹೊಡಿತಾರೋ ಹಾಗೆ ಅವ್ರು ಔಟ್ ಆದಾಗ ಮೈಯೆಲ್ಲ ಪರ್ಚಿಕೊಳ್ಳುವಂತ ಆಗ್ತದೆ. ಅಂದರೆ ಹೀಗೂ ಔಟ್ ಆಗ್ಬೋದಾ, ಎಂತ ಒಂದಾ ವಿಕೆಟ್ ಥ್ರೋ ಮಾಡೋದು, ಇಲ್ಲದಿದ್ದರೆ ಕೈಗೆ ಕ್ಯಾಚ್ ಕೊಟ್ಟು ಕ್ಯಾಚಿಂಗ್ ಪ್ರಾಕ್ಟೀಸ್. ಈಗ ನಾವು ಚಿಕ್ಕ ಮಕ್ಕಳ ಜೊತೆ ಆಡುವಾಗ ಅವರಿಗೆ ಖುಷಿಯಾಗಲಿ ಅಂತ ಹೀಗೆ ಕ್ಯಾಚ್ ಕೊಡ್ತೇವಲ್ಲ, ಹಾಗೆ ಇವತ್ತು ಕ್ಯಾಚ್ ಕೊಟ್ಟು ಔಟ್ ಆದಾಗ ತಲೆ ಎಲ್ಲ ಹಾಳಾಯಿತು. ಆ್ಯಂಡ್ ಇವತ್ತು 1 ಡೌನ್, ತಿಲಕ್ ವರ್ಮಾ ಅವರು ಇಂಜುರಿ ಆಗಿದ್ದಾರೆ. ಸೊ 1 ಡೌನಿಗೆ ಇಶಾನ್ ಕಿಶನ್ ಅವ್ರನ್ನ ಆಡಿಸಿದ್ರು. ನಾನು ಏನಂತ ಶ್ರೇಯಸ್ ಅಯ್ಯರ್ ಅವರಿಗೆ ಚಾನ್ಸ್ ಕೊಡ್ಬೋದು ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೆ. ಇಶಾನ್ ಕಿಶನ್ ಅವರು ಇಷ್ಟು ದಿನ T20 ಸ್ಕ್ವಾಡಲ್ಲೇ ಇರಲಿಲ್ಲ, ವರ್ಲ್ಡ್ ಕಪ್ ಸ್ಕ್ವಾಡ್ಗೆ ಸೆಲೆಕ್ಟ್ ಆದರು, ಈ ನ್ಯೂಜಿಲೆಂಡ್ ಸ್ಕ್ವಾಡ್ಗೆ ಸೆಲೆಕ್ಟ್ ಆದರೂ ಆಲ್ ಆಫ್ ಅ ಸಡನ್ ಪಟಕಂತ ಪ್ಲೇಯಿಂಗ್ 11 ಒಂದು ಅದ್ಭುತವಾಗಿರುವಂಥ ಅವಕಾಶ ಆಗಿತ್ತು. ಫಸ್ಟ್ ಬಾಲ್ ಭಾರಿ ಚಂದದ 4 ಹೊಡೆದಿದ್ರು. ಬಟ್ ಅಗೇನ್ ಇವರ ಥರ ಯಾರು ಸ್ಯಾಮ್ಸನ್ ಅವರ ಥರ ದೊಡ್ಡ ಇನ್ನಿಂಗ್ಸ್ ಮಾಡ್ಲಿಕ್ಕೆ ಆಗಲ್ಲ. ಸ್ಯಾಮ್ಸನ್ ಅವರು 7 ಬಾಲಿಗೆ 10 ರನ್ ಹೊಡೆದು ಔಟ್ ಆದರೆ, ಇವರು 5 ಬಾಲ್ ಆಡಿದ್ದು 8 ರನ್ ಹೊಡೆದು 2 4 ಹೊಡೆದು ಔಟ್ ಆದರು. ಸೂರ್ಯಕುಮಾರ್ ಯಾದವ್ ಅವರು ನಂಗೆ ಹೇಳಿದ್ರು ಭಾರಿ ಪ್ರೆಷರಲ್ಲಿ ಇದ್ದಂಥ ಆಟಗಾರ. ಯಾಕಂತಂದರೆ ನೋಡಿ, ಗಿಲ್ ಅವ್ರನ್ನ ರಿಮೂವ್ ಮಾಡಿದ್ದಾರೆ, ಅವರು ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಇಲ್ಲ, T20 ಸ್ಕ್ವಾಡಲ್ಲಿ ಇಲ್ಲ, ವೈಸ್ ಕ್ಯಾಪ್ಟನ್ ಆಗಿದ್ದವರು. ಸೊ ಕ್ಯಾಪ್ಟನ್ ಮೇಲೆ ನಂಬಿಕೆ ಇಟ್ಟು, ಇಲ್ಲ ಮಾರ ಇವರು ಒಂಥರ ಚಿಂದಿ ಪ್ಲೇಯರು, ಇವರ ಮೇಲೆ ನಂಬಿಕೆ ಇಡುವ, ಫಾರ್ಮ್ ಹೋಗಿದೆ ಹೌದು, ಕಳೆದ 1 ವರ್ಷದಿಂದ ಫಾರ್ಮಲ್ಲಿ ಇಲ್ಲ, ಬಟ್ ಎಂಥ ಥ್ರೆಟ್ನಿಂಗ್ ಬ್ಯಾಟ್ಸ್ಮನ್ ಅಂತ ಗೊತ್ತುಂಟು. ಸೊ ಅವರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಅವರಿಗೆ, ಅಂದರೆ ಅವ್ರನ್ನ ಕಂಟಿನ್ಯೂ ಮಾಡಿದ್ರು. ಇವತ್ತು ಚಂದದ ಇನ್ನಿಂಗ್ಸ್ ಆಡಿದ್ದಾರೆ. 22 ಬಾಲಿಗೆ 32. ಅಭಿಷೇಕ್ ಶರ್ಮಾ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರು ಆ ಥರ ಅಂದರೆ ಡಮ ಅಂತ ಹೊಡೆಯುವಂಥ ಏನು ಅಗತ್ಯ ಇರಲಿಲ್ಲ, ಸುಮ್ಮನೆ ಒಂದು ಚೂರು ನಿಂತ್ಕೊಂಡ್ರೆ ಸಾಕಿತ್ತು. ಯಾಕಂತಂದರೆ ಆ ಕಡೆಯಿಂದ ಒಬ್ಬರು ಯುವರಾಜ್ ಸಿಂಗ್ ಅವರ ಶಿಷ್ಯ ಡಮ ಅಂತ ಹೊಡಿತಾ ಇರಬೇಕಾದ್ರೆ ಇವರು ಸೈಲೆಂಟಾಗಿ ನಾನು ನಿಂತ್ಕೊಂಡಿರ್ತೀನಿ, ನೀನು ಆಡು ಮಾರೆ ಅಂತ. ಬಟ್ ಇವ್ರು ಚಂದದ ಇನ್ನಿಂಗ್ಸ್, 22 ಬಾಲಿಗೆ 32 ಸೂಪರ್. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಹಾಗೆ 16 ಬಾಲಿಗೆ 25, 3 4 1 6 ಎಲ್ಲ ಹೊಡೆದ್ರು. ನಂಗೆ ಎಲ್ಲದಕ್ಕಿಂತ ಖುಷಿ ಆದದ್ದು ಯಾರ್ದಂತಂದ್ರೆ ರಿಂಕು ಸಿಂಗ್ ಅವರ ಬ್ಯಾಟಿಂಗ್. ಆ ಮನುಷ್ಯ ಪಾಪ ಏನು ತಪ್ಪೇ ಮಾಡಲಿಲ್ಲ, ಆದರೂ ಕೂಡ ಅಂದರೆ ಅವರು ಸ್ಕ್ವಾಡಿಂದನೇ ಔಟ್ ಆದರು. ಕೊನೆಗೆ ಅಂತೂ ಇಂಥ ಅವ್ರನ್ನ T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಮಾಡಿ ನಮ್ಗೆ ಭಾರಿ ಖುಷಿಯ ವಿಚಾರ. ಯಾಕಂತಂದರೆ ಮೆಜಾರಿಟಿ ಆಫ್ ದ ಟೈಮ್ ಅವ್ರಿಗೆ ಕರೆಕ್ಟಾಗಿ ಬ್ಯಾಟಿಂಗೇ ಸಿಗ್ತಿರಲ್ಲ ಮಾರ್ರೆ. ಲಾಸ್ಟ್ 2 ಓವರ್ ಎಲ್ಲ ಸಿಗ್ತಿತ್ತು. ಸೊ ಅವ್ರು ಪಾಪ ಹೊಡಿಲಿಕ್ಕೆ ಹೋಗಿ ಔಟ್ ಆಗ್ತಿದ್ರು. ಸೊ
ಅನಾವಶ್ಯಕವಾಗಿ ಅವ್ರನ್ನ T20 ಸ್ಕ್ವಾಡಿಂದನೇ ಕೆಲವೊಂದು ಸೀರೀಸಿಗೆ ರಿಮೂವ್ ಮಾಡಿದ್ರು ಅಂತ ನನಗೆ ಅನ್ಸುದು. ಅಂತೂ ಇಂತೂ ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಅವರಿಗೆ, ಜಾಸ್ತಿ ಓವರ್ ಇತ್ತು ಅವರು ಬ್ಯಾಟಿಂಗ್ ಮಾಡುವಾಗ. 20 ಬಾಲ್ಗೆ 44 ರನ್ ಚಚ್ಚಿದ್ರು. ತಂಡ 220 ಆಗ್ಬೋದು ಅಂತ ಇದ್ದಂಥ ಸ್ಕೋರನ್ನು 238 ತನಕ ವಿಸ್ತರಿಸಿದ್ದು. ಅಫ್ಕೋರ್ಸ್ ಅಂದರೆ ಅಭಿಷೇಕ್ ಶರ್ಮಾ ಅವ್ರನ್ನ ಬಿಟ್ಟು ನಾನು ಹೇಳ್ತಾ ಇರೋದು, ಇವರ ಇನ್ನಿಂಗ್ಸ್ ರಿಂಕು ಸಿಂಗ್ ಅವರ 20 ಬಾಲಿಗೆ 44 ರನ್, ಎಸ್ಪೆಷಲಿ ಲಾಸ್ಟ್ ಓವರಲ್ಲಿ ಡ್ಯಾರಲ್ ಮಿಶೆಲ್ ಅವ್ರಿಗೆ ಅವ್ರ ಕ್ಯಾಪ್ಟನ್ಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ, ಸ್ಯಾಂಟ್ನರಿಗೆ ಡ್ಯಾರಲ್ ಮಿಶೆಲ್ ಫಸ್ಟ್ ಓವರ್ ನಿಮ್ಮದು 20ನೇ ಓವರ್ ನಿಮಗೆ ಹಾಕಿ ಕೊಡ್ತಾ ಇದ್ದೇನೆ ನಾನು ಅಂತ ಆ ಓವರ್ ಕೊಟ್ಟರು. ಆ ಓವರಲ್ಲಿ 21 ರನ್ ಹರಿದು ಬಂತು. 20ನೇ ಓವರಲ್ಲಿ 21 ರನ್ ಹರಿದು ಬಂತು. 238ಕ್ಕೆ 7. ಆ್ಯಂಡ್ ಏನು ನ್ಯೂಜಿಲೆಂಡ್ ಇದು ಚೇಸ್ ಸ್ಟಾರ್ಟ್ ಆದಾಗ 2 ಓವರಲ್ಲಿ 2 ವಿಕೆಟ್ ಡಮ್ ಅಂತ ಬಿದ್ದಾಗಿ ಆಗಿದೆ. ಫಸ್ಟು ಈಗ ಕಾನ್ವೇದು ಏನು ಅವ್ರದ್ದು ಇಡೀ ಸೀರೀಸಲ್ಲಿ ODI ಸೀರೀಸ್ ಆಗಿರ್ಬೋದು, ಈಗ T20 ಅವ್ರ ಬ್ಯಾಟಿಂಗಿಂದ ರನ್ನೇ ಹರಿದು ಬರ್ತಾ ಇಲ್ಲ. ODI ಸೀರೀಸಲ್ಲಿ ಹರ್ಷಿತ್ ರಾಣಾ ಅವರಿಗೆ ಔಟ್ ಆಗ್ತಾ ಇದ್ದಾರೆ. ಈಗ T20ಯಲ್ಲಿ ಫಸ್ಟ್ ಮ್ಯಾಚಲ್ಲಿ ಇವತ್ತು ಹರ್ಷದೀಪ್ ಅವರ ಬೌಲಿಂಗಲ್ಲಿ ಡುಮ್ಕ್ ಔಟ್. ನೆಕ್ಸ್ಟ್ ಓವರಲ್ಲಿ ಇನ್ನೊಂದು ವಿಕೆಟ್ ಬಿತ್ತು, ರಚಿನ್ ರವೀಂದ್ರ ಅವ್ರದ್ದು ವಿಕೆಟ್ ಬಿತ್ತು. ಸೊ 2 ಓವರ್ಗೆ 2 ವಿಕೆಟ್ ಬಿದ್ದಾಗಿ ಆಗಿದೆ. 1 ವಿಕೆಟ್ ಹರ್ಷದೀಪಿಗೆ, 1 ವಿಕೆಟ್ ಹಾರ್ದಿಕ್ ಪಾಂಡ್ಯ ಅವರಿಗೆ. ಅದಾದಮೇಲೆ ಅಂದರೆ ರನ್ ನಾವು ಶಿಖರದಷ್ಟು ಮೌಂಟ್ ಎವರೆಸ್ಟ್ ಅಷ್ಟು ರನ್ನು ಪೇರಿಸಿರುವಾಗ ಆಲ್ರೆಡಿ 2 ಓವರಿಗೆ 2 ವಿಕೆಟ್ ಬಿದ್ದಿದೆ. ಪ್ರೆಷರಲ್ಲಿ ಇರ್ತಾರೆ. ಭಾರಿ ಟ್ರೈ ಮಾಡಿದ್ರು ನ್ಯೂಜಿಲೆಂಡ್ ಅವರು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಎಷ್ಟು ಟ್ರೈ ಮಾಡಿದ್ರು ಕೂಡ ಇದು ಸಾಕಾಗುದೇ ಇಲ್ವಲ್ಲಪ್ಪ, ಆ ರೇಂಜಿಗೆ ಹೊಡೆದಿದಾರಲ್ಲ ಇಂಡಿಯಾದವರು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಗ್ಲೆನ್ ಫಿಲಿಪ್ಸ್ ಭಾರಿ ಚಂದದ ಇನ್ನಿಂಗ್ಸ್, 40 ಬಾಲ್ಗೆ 78 ರನ್ನು, 4 4, ಒಂದು 6 ಸಿಕ್ಸ್ ಏನೋ ಹೊಡೆದಿದ್ದಾರೆ. ಅದರಲ್ಲಿ ಒಂದು 2 ಸಿಕ್ಸ್, ಒಂದು 105 ಮೀಟರ್, ಒಂದು 107 ಮೀಟರ್. ಯಾಕೆ ಕೊಡೋದು 6 ರನ್, ಯಾಕೆ ಅಷ್ಟು ದೊಡ್ಡ ಸಿಕ್ಸ್ ಎಲ್ಲ ಯಾಕೆ ಹೊಡೆಯೋದು? ಬಟ್ ಅಂದರೆ ಅವರು ಇದ್ದಷ್ಟು ಹೊತ್ತು ಏನಾದ್ರು ಲಗಡಿ ತೆಗಿಬೋದು ಮಾರ ಮ್ಯಾಚ್ ಅನ್ನು ಅಂತ ಅಂದ್ಕೊಳ್ತಿದ್ದೆವು. ಅದರ ಮೇಲೆ ನಮ್ಮದೊಂದು ರಿಂಕು ಸಿಂಗ್ ಸ್ವಲ್ಪ ಈಸಿ ಕ್ಯಾಚನ್ನೇ ಬಿಟ್ಟಿದ್ರು, ಚಾಪ್ಮ್ಯಾನ್ ಇದು ಕ್ಯಾಚನ್ನು ಬಿಟ್ಟಿದ್ರು. ಬಟ್ ಸ್ಟಿಲ್ ಅಟ್ ದ ಎಂಡ್ ಕೊನೆಗೆ 190 ರನ್ ಮಾತ್ರ ಹೊಡಿಲಿಕ್ಕಾದದ್ದು ಅವರಿಗೆ. ಅವ್ರಿಗೆ ಕೂಡ 7 ವಿಕೆಟ್ ಬಿತ್ತು. 190 ರನ್ 20 ಓವರಿಗೆ 190. ಬ್ಯಾಟಿಂಗ್ ಪಿಚ್ಚಲ್ಲಿ ಭಾರತದ ಭಾರಿ ಚಂದ ಬೌಲಿಂಗ್ ಹಾಕಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ತಂಡದಲ್ಲಿ ಬುಮ್ರಾ ಬಂದ ಕೂಡಲೇ ಅವಾಗ ಏನಾಗ್ತದೆ, ಬೌಲಿಂಗ್ ಬಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ಬುಮ್ರಾ ಅವರಿಗೆ ವಿಕೆಟ್ ಸಿಗಲಿಲ್ಲ, ಬಟ್ ಸ್ಟಿಲ್ ಬುಮ್ರಾ ಇದ್ದಾನೆ ಮಾರ್ರೆ, ಬೇರೆಯವ್ರನ್ನೇ ಟಾರ್ಗೆಟ್ ಮಾಡಬೇಕು, ಬುಮ್ರಾನ ಟಾರ್ಗೆಟ್ ಮಾಡಲಿಕ್ಕೆ ಕಷ್ಟ ಅನ್ನುವಂತಹ ಒಂದು ಮನಸ್ಥಿತಿ ಅಪೋನೆಂಟಿಗೆ ಕೂಡ ಬರ್ತದೆ. ವರುಣ್ ಚಕ್ರವರ್ತಿ ಅವರಿದ್ದಾರೆ, ಅವರು ವಿಕೆಟ್ ಟೇಕಿಂಗ್ ಬೌಲರ್ಸು ನಮ್ಮ ತಂಡದಲ್ಲಿ ಇದ್ದಾರೆ. ನಮ್ಮ ದೂಬೆ ಅವರಿಗೆಲ್ಲ ವಿಕೆಟ್ ಸಿಕ್ಕಿತ್ತು, ಲಾಸ್ಟ್ ಓವರ್ಲಿ 2 ವಿಕೆಟ್ ಎಲ್ಲ ಸಿಕ್ಕಿತ್ತು. ಬಟ್ ಸ್ಟಿಲ್ ದೂಬೆ ಅವ್ರದ್ದು ನನಗೆ ಲೈನ್ ಆ್ಯಂಡ್ ಲೆಂತ್ ನನಗೆ ಐ ಆಮ್ ನಾಟ್ ಅ ಫ್ಯಾನ್, ನಾನು ಅಷ್ಟು ದೊಡ್ಡ ಫ್ಯಾನ್ ಅಲ್ಲ ಅವರ ಲೈನ್ ಲೆಂತ್ ಸ್ಪೀಡ್ಗೆ. ಬಟ್ ಸ್ಟಿಲ್ ಇವತ್ತಿನ ರಿಸಲ್ಟ್ ನೋಡಿದಾಗ ಭಾರತ ಯಾವುದೇ ಟೆನ್ಷನ್ ಇಲ್ಲದೆ ಸೆಕೆಂಡ್ ಮ್ಯಾಚಿಗೆ ರೆಡಿ ಆಗ್ತದೆ. ಇನ್ನು 1 ದಿನ ಬಿಟ್ಟು 23ಕ್ಕೆ 2ನೇ ಮ್ಯಾಚ್ ಉಂಟು. ನಾನು ಆಗಲೇ ಹೇಳಿದೆನಲ್ಲ, 5-0 ಗೆದ್ದರೆ ಮಾತ್ರ ನಮಗೊಂಥರ ಸಮಾಧಾನ ಆಗ್ತದೆ. ಇಲ್ಲದಿದ್ರೆ ಆಯ್ತು ಮಾರೆ ಸೀರೀಸ್ ವಿನ್ ಆದರು ಅಂತ ಹೇಳ್ಬೋದು. ನ್ಯೂಜಿಲೆಂಡನ್ನು ಲೈಟಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ನಮ್ಮ T20 ಸ್ಕ್ವಾಡ್ ನನಗೆ ಅನಿಸೋದು ಸಿಕ್ಕಾಪಟ್ಟೆ ಥ್ರೆಟ್ನಿಂಗ್ ಟೀಮ್ ಅಂತ ನನಗೆ ಅನ್ನಿಸ್ತಾ ಉಂಟು. ಹಾರ್ದಿಕ್ ಪಾಂಡ್ಯ ಮತ್ತು ಬುಮ್ರಾ ಅವರದ್ದು ಫಿಟ್ನೆಸ್ ಹೀಗೆ ಮೇಂಟೈನ್ ಆಗಲಿದ್ದೇವ್ರೆ. ಆ್ಯಂಡ್ ಹರ್ಷದೀಪ್ ಸಿಂಗ್ ಅವ್ರನ್ನ ದಯವಿಟ್ಟು ಎಲ್ಲ ಮ್ಯಾಚಿಗೆ ಸಹ ಆಡಿಸಿ, ಬೆಂಚಲ್ಲಿ ಕೂರಿಸೋದು, ಹರ್ಷಿತ್ ರಾಣಾ ಅವ್ರನ್ನ ಆಡಿಸೋದು. ಎಗೈನ್ ಹರ್ಷಿತ್ ರಾಣಾ ಅವರ ಬಗ್ಗೆ ನನಗೆ ಏನು ಕೂಡ ಕಂಪ್ಲೇಂಟ್ ಅಂತೆಲ್ಲ ಇಲ್ಲ. ಬಟ್ ಸ್ಟಿಲ್ ಹರ್ಷದೀಪ್ ಸಿಂಗ್ ಆ್ಯಸ್ ಅ ಬೌಲರ್ ಸೂಪರ್, ಅವ್ರನ್ನ ಆಡಿಸಲೇಬೇಕು. ಬೆಂಚಲ್ಲಿ ದಯವಿಟ್ಟು ಕೂರಿಸಬೇಡಿ ಅಷ್ಟೇ. ಸರಿಯಾಗಿದೆ, ಬರುವ. ನಮಸ್ಕಾರ.